ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸೋಮವಾರ ಪೂಜೆಗೆ ಬಂದಿದ್ದೀನಿ. ಹಾಗೆ ನಮ್ಮಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಅಣ್ಣ ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಏನಮ್ಮ ಹೆಮ್ಮಿಂಗ್ ಎಲ್ಲ ಆಯಿತಾ? ಇದೇನು ಬ್ಯಾಗಲ್ಲಿ ಅಷ್ಟು ಇಷ್ಟೊಂದು ಬ್ಲೌಸು ಹೆಮ್ಮಿಂಗು ಹುಕ್ಸ್ ಎಲ್ಲ ಹಚ್ಚಿದ್ದೀರಾ? ಅಣ್ಣ ಹೊಲ್ದಿರೋದು ಇವಾಗ ಸೀಸನ್ ಅಲ್ಲಮ್ಮ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಲೌಸು ಅಣ್ಣ ಹೊಲಿದು ಕೊಟ್ಟಿರೋದನ್ನು ಅಮ್ಮ ಹೆಮ್ಮಿಂಗು ಹುಕ್ಸ್ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾರೆ. ಕ್ಲೀನಾಗಿ ಬ್ಯಾಗಲ್ಲಿ ಎತ್ತಿಟ್ಟಿದ್ದಾರೆ. ಇನ್ನೂ ಇಲ್ಲಿ ಇದಾವಲ್ಲಮ್ಮ, ಇಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೂ ಇದ್ದಾವೆ ನೋಡಿ ಫ್ರೆಂಡ್ಸ್. ಆ ಕಡೆ ಎಲ್ಲ ಹರಡ್ಕೊಂಡಿದ್ದಾರೆ ನಮ್ಮಮ್ಮ ಇವತ್ತು ಬ್ಲೌಸ್ದು. ಅಮ್ಮ, ನಿಂಗೆ ಮಲಗಬೇಕು ಅನ್ಸಲ್ವಾ? ಆದ್ರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತ ಅನ್ಸಲ್ವಾ? ಹಾಂ, ಯಪ್ಪೋ, ಟೈಮು 4:40. ಊಟ ಮಾಡಿದ್ರಮ್ಮ? ನಾನು ಬೇಗ ಬರ್ತಾ ಇದ್ದೆ. ಸೊ ಅವರು ನೀರಿಗೆ ರಿಪೇರಿ ಮಾಡೋರು ಬಂದಿದ್ದರು, ಆ್ಯಕ್ವಾಗಾರ್ಡು. ಅವರು ಒಂದು ಅರ್ಧ ಗಂಟೆ ತೊಗೊಂಡ್ರು. ಏನು ನಿಶಾ ಇದ್ದಾಳೆ ಮನೆಯಲ್ಲಿ. ಹಾಗೆ ಅಣ್ಣ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಲಿಂಗ ಮಾಡ್ತಾ ಇದ್ದಾರೆ ಅಣ್ಣ. ಅವರು ಪೂಜೆ ಕೂತ್ಕೊಂಡಾಗ ಮಾತಾಡೋದಿಲ್ಲ. ಸೊ ಲಿಂಗ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ತುಂಬ ದಿನದ ಮೇಲೆ ಮತ್ತೆ ನನ್ನ ಲಿಂಗ ಹೇಗೆ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ನೋಡ್ಕೊಳ್ತಾ ಇದೆ. ತುಂಬ ಖುಷಿಯಾಗುತ್ತೆ ಲಿಂಗ ಮಾಡ್ತಾ ಇರೋದು ನೋಡಿ. ಹಾಗೆ ಅಮ್ಮ ನೋಡಿ, ಇಷ್ಟೆಲ್ಲ ಅಮ್ಮ ಬ್ಲೌಸ್ ಎಲ್ಲ ಮಾಡ್ತಾಯಿದ್ರು ಅಷ್ಟೆಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಅಮ್ಮ ಇನ್ನೂ ಕೆಲಸ ಮಾಡ್ಕೊಳ್ತಾನೆ ಇದ್ದರು. ನಾನು ಅಮ್ಮ ಕಾಫಿ ಮಾಡಿಕೊಡ್ಲಾ ನಿಮಗೆ ಅಂತಂದರು. ಬೇಡ ಬಿಡಿ, ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ನಾನೇ ಹೋಗಿ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ನಾನು ಕುಡಿದ್ಬಿಟ್ಟು ಮತ್ತು ಸ್ನಾನಕ್ಕೆ ಹೋಗಬೇಕು. ಲೇಟ್ ಆಗಿಬಿಡುತ್ತಲ್ಲ, ಅದಕ್ಕೆ ಬೇಗ ಬೇಗ ನಾನೇ ಕಾಫಿ ಮಾಡಿ ಅಮ್ಮಂಗೆ ಕೊಟ್ಟು ನಾನು ಕುಡಿದೆ. ನೋಡಿ, ಅಮ್ಮಂಗೆಲ್ಲ ಕಾಫಿ ಮಾಡಿಕೊಟ್ಟು ಅಮ್ಮ ಸ್ವಲ್ಪ ಫ್ರೆಶ್ ಆಗ್ತಾ ಇದ್ದಾರೆ. ಅಲ್ಲಿ ತನಕ ನಾನು ಇಲ್ಲೇ ಬಂದು ಸ್ನಾನ ಮಾಡೋದು ಪ್ರತಿ ವಾರನೂ. ಸ್ನಾನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಇವಾಗ ಅಣ್ಣನೂ ಕೂಡ ಫುಲ್ಲು ದೇವ್ರದ್ದು ರೆಡಿ ಎಲ್ಲ ಮಾಡಿದ್ದಾರೆ. ಬನ್ನಿ ಹೇಗೆಲ್ಲ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ, ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಅಣ್ಣ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿದ್ದಾರೆ. ಅಣ್ಣ ಇನ್ನೂ ಮಾಡ್ತಾನೇ ಇದ್ದಾರೆ. ಹಾಗೆ ದೀಪಗಳನ್ನೆಲ್ಲ ಹಚ್ಚಬೇಕು. ತುಂಬ ಗಾಳಿ ಬರ್ತಾ ಇತ್ತು. ಸೊ ವಾರ ಅಮ್ಮ ಒಂದು ಆ ಕಡೆ ಬೋರ್ಡ್ ಇಟ್ಬಿಡ್ತಾರೆ. ತುಂಬ ಅಂದರೆ ಬಾಗಿಲು ಹಾಕೊಳ್ಳೋ ಹಾಗಿಲ್ಲ. ಪೂಜೆ ಮಾಡುವಾಗ ಎಲ್ಲ ಬಾಗಿಲೆಲ್ಲ ತೆಕ್ಕೊಂಡಿರಬೇಕು. ಹಾಗಾಗಿ ಗಾಳಿ ತುಂಬ ಬರ್ತಾಯಿತ್ತು. ಸೊ ದೀಪಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಅಮ್ಮ ಒಂದು ರೆಡ್ ಇಟ್ಬಿಡ್ತಾರೆ. ಅಲ್ಲಿ ರೆಡ್ ಇಟ್ಬಿಟ್ಟು ಅಮ್ಮ ಎಲ್ಲ ಕಡೆಯಿಂದ ದೀಪ ಎಲ್ಲ ಹಚ್ಕೊಂಡ್ಬರ್ತಾಯಿದ್ರು. ಹಾಗೆ ನಮ್ಮ ಅದಕ್ಕೇನು ಕೂಡ ಕರೆಕ್ಟ್ ಪೂಜೆ ಟೈಮಿಗೆ ರೆಡಿಯಾಗಿ ಬಂದರು. ಅವರು ಬಂದು ಅಮ್ಮನ ಜೊತೆಗೆ ನನ್ನ ಜೊತೆಗೆಲ್ಲ ಮಾತಾಡ್ತಾಯಿದ್ರು. ನಾನು ಸ್ನಾನ ಮುಗಿಸ್ಕೊಂಡು ಎಲ್ಲ ರೆಡಿ ಆಗಿದೆ. ಅವ್ರ ಜೊತೆಗೆ ಮಾತಾಡ್ಕೊಳ್ತಾ ಇದ್ದೆ. ಅಣ್ಣ ಒಂದು ಟೈಮು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದ್ಸತಿ ಪೂಜೆ ಮಾಡ್ಕೋತಾರೆ. ಪೂಜೆ ಎಲ್ಲ ಆದಮೇಲೆ ಮತ್ತೆ ನನಗೆ ಬುಕ್ ಕೊಡ್ತಾರೆ. ಸೊ ಓದ್ಕೋಬೇಕು. ಅಮ್ಮ ಎಲ್ಲ ಕಡೆಯೂ ದೀಪ ಎಲ್ಲ ಹಚ್ಚಿ ಇಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ಏನೋ ಅಂತ ಕೇಳ್ತಾಯಿದ್ರು ಅಮ್ಮನ ಜೊತೆಗೆ. ಸೊ ಮಾತಾಡ್ತಾಯಿದ್ರು. ನಮ್ಮಮ್ಮ ಅಂತೂ ಸ್ವಲ್ಪನೂ ಬಿಡುವಿಲ್ಲದೆ, ರೆಸ್ಟ್ ಇಲ್ಲದೆ ಎಲ್ಲ ಕೆಲಸ ಮಾಡ್ತಾಯಿರ್ತಾರೆ. ನೋಡಿದ್ರಲ್ಲ, ಎಷ್ಟೊಂದು ಬ್ಲೌಸು, ಎಷ್ಟೊಂದು ಒಂದು ಬ್ಯಾಗ್ ಫುಲ್ಲು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸಂಜೆ ಆಗ್ತಾ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ನೋಡ್ತಾಯಿದ್ರೆ 2 ಕಣ್ಣು ಸಾಲೋದಿಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ನಮ್ಮ ಶಿವಪ್ಪ ಅಂತೂ ಹೆಂಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣ್ತದೆ. ಅದರಲ್ಲಿ ನಮ್ಮ ಅಣ್ಣ ಮಾಡೋ ಡೆಕೋರೇಷನ್ ಅಂತ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಶಿವಪ್ಪನಿಗೆ ನೋಡೋಕ್ಕೆ ಒಂದು 2 ಕಣ್ಣು ಸಾಲದು ಸೋಮವಾರ ದಿನ. ಅದರಲ್ಲೂ ನಾವು ಡೈರೆಕ್ಟಾಗಿ ಅಲ್ಲೇ ನೋಡ್ತಾ ಇರ್ತೀವಿ. ಅಷ್ಟು ಚೆಂದ ಅನಿಸ್ತಾ ಇರುತ್ತೆ. ಆ ಹೂಗಳು ಎಲ್ಲ ವೆರೈಟಿ ಹೂಗಳನ್ನು ತರ್ತಾರೆ. ಬೆಳಗ್ಗೆಯಿಂದನೂ ಎಲ್ಲ ಅದೇ ರೆಡಿ ಮಾಡ್ಕೋತಾ ಇರ್ತಾರೆ. ಬಿಳೆ ಹೂವು, ಶಂಖ ಹೂವು, ಯಪ್ಪ ಎಷ್ಟು ಹೂವು ಗೊತ್ತಾ ತರ್ತಾರೆ ಅಣ್ಣ. ಬಿಲ್ವಪತ್ರೆ ಅದು ಇದು ಎಲ್ಲ ತೊಗೊಂಬಂದು ಚೆನ್ನಾಗಿ ರೆಡಿ ಮಾಡಿ ಅಲಂಕಾರ ಮಾಡ್ತಾರೆ.
ಸೊ ಕತೆಗೆ ಓದೋಕ್ಕಿಂತ ಮುಂಚೆ ಎಲ್ಲ ರೆಡಿ ಆದಮೇಲೆ ಒನ್ ಟೈಮು ಪೂಜೆ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ ಬುದ್ಧ ಇಟ್ಟಿದ್ದಾರೆ, ಅಲ್ಲಿ ಬುದ್ಧ ಇಟ್ಟು ದೀಪ ಇಡ್ತಾರೆ ಅಲ್ಲಿ. ಬೆಳಗ್ಗೆ ಸಂಜೆ ಪ್ರತಿದಿನ ಬುದ್ಧ ಹತ್ರ ದೀಪ ಹಚ್ಚಿ ಇಡ್ತಾರೆ. ಸೊ ಒಳ್ಳೆಯದು ಅಂತ ಹೇಳಿನೇ ಹಚ್ಚೋದು ಅಮ್ಮ. ಹಾಗೆ ಎಲ್ಲ ಕಡೆನೂ ಪೂಜೆ ಮಾಡ್ತಾರೆ ಅಣ್ಣ. ಎಲ್ಲ ಅಂದರೆ ಒಂದು ಕಡೆ ಬುದ್ಧ ಇಟ್ಟಿದ್ದಾರೆ, ಒಂದು ಕಡೆ ಹ್ಯಾಪಿ ಮನೆ ಇದೆ ಅಲ್ಲಿಗೂ ಪೂಜೆ ಮಾಡ್ಕೋತಾರೆ, ಒಂದು ಕಡೆ ಒಂದು ದಿಕ್ಕಲ್ಲಿ ಗಣಪತಿ ಇರಬೇಕು ಅಂತಾರೆ ಆ ಸೈಡು. ಒಟ್ಟು ಎಲ್ಲ ಕಡೆನೂ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಸಂಜೆ ಹೊತ್ತು. ಬುದ್ಧ ಇಟ್ಟು ಅಲ್ಲಿ ಪಕ್ಕಕ್ಕೆ ಸಾಯಿಬಾಬಾ ಇಟ್ಟಿದ್ದಾರೆ, ಹಾಗೆ ದೀಪ ಇಡ್ತಾರೆ ಇಲ್ಲಿ. ದೀಪ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡು ಆಯಿತು. ಕಂಕಣ ಕಟ್ಟಬೇಕಲ್ಲ, ಸೊ ಕಂಕಣ ಫಸ್ಟು ದೇವರಿಗೆ ಇಟ್ಟು ಬರ್ತಾರೆ ಕಂಕಣ. ಆಮೇಲೆ ನಾನು ಅಣ್ಣಂಗೆ ಕಟ್ತೀನಿ. ನಮ್ಮ ಅತ್ತಿಗೆ ವೀಡಿಯೋ ಮಾಡ್ತಾಯಿದ್ರು, ಕನ್ಫ್ಯೂಸ್ ಆಗಿಬಿಟ್ರು ಅವರು. ಸೊ ಹೀಗೆ ಅಂದ್ಕೊಂಡು ಆಮೇಲೆ ನಾನು ಹಾಗಲ್ಲ, ಅಡ್ಡ ತೆಗೀರಿ ಅಂತ ಹೇಳಿ ಈ ಯೂಟ್ಯೂಬಿಗೆ ಉದ್ದ ಫೋನ್ ಇಟ್ಕೊಂಡ್ಬಿಟ್ರೆ ಬರೋದೇ ಇಲ್ಲ ಚೆನ್ನಾಗೆ. ಸೊ ಅಡ್ಡ ಅವ್ರಿಗೆ ಹೇಳ್ತೀನಿ, ಮರ್ತೋಗ್ಬಿಡುತ್ತೆ ಪ್ರತಿ ವಾರ ಅಂತ ಹೇಳ್ತಾರೆ. ಇರಲಿ ಬಿಡಿ ಏನಾಗಲ್ಲ ಅಂತ ಹೇಳಿದೆ ನಾನು. ಹಾಗೆ ನನಗೂ ಕಟ್ಕೋಬೇಕಲ್ಲ, ಸೊ ನಾನು ಅಮ್ಮ ಕಟ್ತಾಯಿದ್ರು. ಅಮ್ಮ ಬ್ಲೌಸೆಲ್ಲ ಮಾಡ್ಕೊಳ್ತಾ ಇದ್ರಲ್ಲ, ಅಮ್ಮ ಪಾಪ ರೆಡಿ ಆಗ್ತಾ ಇದ್ದಾರೆ ಇನ್ನು. ಸೊ ಶಿವ ಅಂತಂದರೆ ತುಂಬಾ ಶಿವನ ಮಹಿಮೆ. ಆ ಕತೆ ಓದ್ತಾ ಇದ್ದರೆ ನಿಜವಾಗ್ಲೂ ನನಗೆ ಒಂಥರ ಉಕ್ಕಿ ಬಂದಂಗೆ ಆಗಿಬಿಡುತ್ತೆ, ಅಷ್ಟು ನಂಗೆ ಕತೆ ಅಷ್ಟು ಚೆನ್ನಾಗಿದೆ. ಹಾಗೆ ಪೂಜೆ 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 ಅಂತ ಇದ್ವಿ. ಪೂಜೆ ಇನ್ನೇನು ಮುಗಿತಾನೇ ಬಂತು. ಇನ್ನು ಒಂದು ನೆಕ್ಸ್ಟ್ ಸೋಮವಾರ, ಹಾಗೆ ನೆಕ್ಸ್ಟ್ ಸೋಮವಾರ ಆದರೆ ಒಂದು 16ನೇ ಪೂಜೆ ಆಗುತ್ತೆ. ಇದು ನಾನು 14ನೇ ಪೂಜೆಯ ವಿಡಿಯೋ ಇದು. ಸೊ ಮಿಸ್ ಆಗಿಬಿಟ್ಟಿತ್ತು ಪೂಜೆ ವಿಡಿಯೋ ಹಾಕೋಕ್ಕೆ, ತುಂಬ ದಿನ ಆಯಿತು ಹಾಕೇ ಇಲ್ಲ ನಾನು. ಇವಾಗ ಕತೆ ಓದೋಕ್ಕೆ ನಾನು ಕೂತ್ಕೊಂಡೆ. ಸೊ 16ನೇ ಪೂಜೆ ಆಗಿ 17ನೇ ಪೂಜೆಗೆ ತುಂಬ ವಿಜೃಂಭಣೆಯಿಂದ ಎಲ್ಲರಿಗೂ ಕರೆದು ಪೂಜೆ ಮಾಡ್ತಾರೆ. ಸೊ ತುಂಬ ಶ್ರೇಷ್ಠ ಈ 16ನೇ ಸೋಮವಾರದ ವ್ರತ ಕತೆ. ನಾನಂತರೂ ಅದರಲ್ಲಿ ತುಂಬ ಪುಣ್ಯನೇ ಅನ್ಕೋತೀನಿ. ನನಗೆ 17 ಕತೆಗಳಲ್ಲಿ ನಾನು 2 ಮಿಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಅಣ್ಣ ಓದಿದ್ದಾರೆ, ಒಂದು ನನ್ನ ಮಗಳೇ ಓದಿದ್ದಾಳೆ. ದೀಪ ಗಣೇಶ ಶಿವ, ದೀಪ ಗಣೇಶ ನಮ ಶಿವ ನಮ. 16 ಸೋಮವಾರದ ವ್ರತಕತೆ. ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞಗಳಿಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವಪುರಾಣಗಳನ್ನು ಬಲ್ಲಂತ ಸೂತನನ್ನು ಕುರಿತು ನಮಸ್ಕರಿಸಿ, ಸೂತನೆ ನಿನ್ನಿಂದ ನಾವು ಒಳ್ಳೊಳ್ಳೆ ಹಲವಾರು ವ್ರತಗಳನ್ನು ಕೇಳಿದೆವು. ಸಾಂಪ್ರತಂ ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನ ಮುಖದಿಂದ ಕೇಳಲು ನಾವು ಅಪೇಕ್ಷಿಸುವೆವು. ಕೃಪೆ ಮಾಡಿ ಹೇಳೋದಾಗಬೇಕು. ಕೆಲವರು ಕೇಳ್ತಾರೆ, ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತೀರಾ, ಅದೆಷ್ಟು ಮಾಡ್ತೀರಾ ಅಂತ ಹೇಳಿ. ಹೌದು, ತುಂಬ ಪೂಜೆ ಪುನಸ್ಕಾರಗಳು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಹಬ್ಬ ಹುಣ್ಣಿಮೆ ಅಂತ ಬಂತು ಅಂತ ಅಂದರೆ ಸೊ ಒಂದಿನದ ಹಬ್ಬ ಅಂತೂ ಅಲ್ಲವೇ ಅಲ್ಲ, 3-4 ದಿನದ ಹಬ್ಬ ಮಾಡ್ತೀವಿ. ಹಾಗೆ ಈ ಥರ ಎಕ್ಸ್ಟ್ರಾ ಪೂಜೆಗಳನ್ನು ಇಟ್ಕೊಂಡ್ಬಿಟ್ರೆ ಅದು ಕೂಡ ಒಂದು 4 ತಿಂಗಳು ಆಗುತ್ತೆ ಪೂಜೆ ಮುಗಿಯೋಕ್ಕೆ. ಈ ಥರ ಪೂಜೆಗಳೆಲ್ಲ 4 ತಿಂಗಳುಗಳಾಗುತ್ತೆ. ಹೌದು, ನಮಗೆ ಏನೂ ಗೊತ್ತಿಲ್ಲ, ಪೂಜೆ ಪುನಸ್ಕಾರ ಹಬ್ಬ ಈ ಥರ ಮಾಡಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಮಗೆ ಅವನು ಏನು ಕೊಡ್ತಾನೆ ಬಿಡ್ತಾನೆ ಅನ್ನೋದಕ್ಕಿಂತ ನಮಗೆ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಾವು ಮಾಡಿದ್ವಲ್ಲ. ಸೊ ನಾವು ಮಾಡ್ತಾ ಅಯ್ಯೋ ಯಾರು ಮಾಡ್ತಾರೆ ಅಂತ ಬಿಟ್ಬಿಟ್ರೆ ನಮಗೆ ಒಂಥರ ಮನಸ್ಸಿಗೆ ಏನೋ ನೆಮ್ಮದಿನೇ ಇರಲ್ಲ. ಹಾಗಾಗಿ ಅವನಿಗೆ ನೀನೇ ಕಣಪ್ಪ ಎಲ್ಲ, ಯಾರು ಏನು ಮಾಡಿದರು ಏನು ಬಿಟ್ಟರು ನಾವೇನಾದರೂ ಮಾಡಿದ್ರು ಎಲ್ಲ ನೀನೇ ತಂದೆ ಅಂತ ಹೇಳಿ ನಮಸ್ಕಾರ ಮಾಡಿದ್ರೆ ನಮಗೆ ಒಂಥರ ಸಮಾಧಾನ. ಇವಳು ವಿನುತಾ ಅಂತ ಹೇಳಿ ತವ್ರ ಮನೆಗೆ ಬಂದಾಗ ತಪ್ಪದೆ ಸಂಜೆ ಮತ್ತೆ ಒಂದು ಸಮಯ ಸ್ನಾನ ಮಾಡಿಕೊಂಡು ಬಂದು ಹೋಗ್ತಾಳೆ. ಸೊ ಪೂಜೆ ಅಂತ ಅಂದರೆ ಇವಳು ಮಿಸ್ ಮಾಡ್ಕೊಳ್ಳೋದಿಲ್ಲ, ಮಗನಿಗೆ ಕರ್ಕೊಂಡು ಬಂದಿದ್ದಾಳೆ. ತುಂಬಾ ಖುಷಿ ಆಯಿತು. ಆ ಪುಟಾಣಿ ಅಂದರೂ ಎಷ್ಟು ಚೆನ್ನಾಗಿ ಅಂದರೆ ಸೈಲೆಂಟಾಗಿತ್ತು, ಎಷ್ಟು ಕ್ವಾಟ್ಲೆ ಮಾಡುತ್ತೆ ಗೊತ್ತಾ ಅವನು. ನಾನು ಅದೇ ಅನ್ಕೋತಿದ್ದೀನಿ, ಪೂಜೆ ಅಷ್ಟು ನಡೀತಾ ಇದೆ, ಮಂಗಳಾರತಿ ಮಾಡ್ತಾ ಇದ್ದಾನೆ ಅಣ್ಣ, ಸುಮ್ಮನೆ ಇದನ್ನಲ್ಲ ನಿನ್ನ ಮಗ ಅಂತ ಹೇಳಿ ನಾನು. ಅಪ್ಪ ಅಷ್ಟು ಸೈಲೆಂಟಾಗಿದ್ದ ಅವನು. ಸುಸಿದ್ಧಂ ಸುಗೋತ್ರಂ ಮಹಾಕಾಶಭಾಸಂ ಮಹಾಭಾನುಲಿಂಗಂ ಮಹಾವಸ್ತ್ರವರ್ಣಂ ಸುವರ್ಣಂ ಪ್ರವರ್ಣಂ.
ಮಂಗಳಾರತಿ ಎಲ್ಲ ಆಯಿತು. ಹಾಗೆ ಅಣ್ಣ ಇವಾಗ ಗೋವು ಹತ್ರ ಹೋಗ್ತಾರೆ. ಹಾಗೆ ಅಣ್ಣ ಬೆಳಗ್ಗಿಂದ ಏನೂ ತಿಂದಿರಲ್ಲ. ಹಾಗಾಗಿ ನಮಗೂ ಒಂಥರ ಇಲ್ಲಿ ಸೊ ಏನೂ ತಿಂದಿರಲ್ಲಲ್ವ, ಅದಕ್ಕೆ ಭಯ. ಹಾಗೆ ನನ್ನ ಮಗನೂ ಕೂಡ ಬಂದಿರ್ತಾನೆ ಅಣ್ಣಂಗೆ ಗೋವು ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ. ಸ್ವಲ್ಪ ಅಲ್ಲಿ ಕೆಳಗಡೆ ಹೋಗಬೇಕು. ಸೊ ಇವಾಗ ಹೋಗ್ತಾರೆ ಅಣ್ಣ. ಜೇಜಿ ಮಾಡಮ್ಮ, ಜೇಜಿ ಜೇಜಿ ಮಾಡು, ಜೇಜಿ ಜೇಜಿ ದೇವರು ಅದೇ ಇದು ಇಷ್ಟ ಅವನಿಗೆ. ಅಲ್ಲೇ ದೇವ್ರ ಮನೆ ಒಳಗೆ ಬರೀ ಅಲ್ಲೇ ನೋಡ್ತಾನೆ, ಅಲ್ಲೇ ಹೋಗ್ತಾನೆ. ಅಮ್ಮ ದಿವ ಹೊಡ ಒಟ್ಟು ಎಳಿಬೇಕು ಅವನಿಗೆ. ಮಾಡ ಬೇಡ ಬೇಡ, ಜೇಜಿ ಮಾಡು, ಜೇಜಿ ಮಾಡು, ಜೇಜಿ ಜೇಜಿ ಮಾಡು, ಜೇಜಿ ಜೇಜಿ ಕಾಪಾಡು. ಕಾಪಾಡಮ್ಮ. ಜೇಜಿ ಮಾಡು, ಜೇಜಿ ಮಾಡು, ಜೇಜಿ ಮಾಡು. ಸುಮ್ಮನೆ ಇರ್ದಾನ, ಅಳ್ತಾನೆ, ಕಾಡಿಸ್ತಾನ, ಹಂಗೆ ಎಳಿಯೋದು. ಸುಮ್ಮನೆ ಎಳೆಯೋದು ಅದು ಹಂಗೆ ಅಳೋದೆಲ್ಲ ಮಾಡಲ್ಲ ನೋಡ್ರಿ. ಕಿತ್ತ ಅವನೇ ಕಿತ್ತದ ನಂದು. ಏನದು ಏನಮ್ಮ ಅದು ಸೀತಾಗಿದೆಯಲ್ಲ, ಯಾಕೋ ಒಟ್ಟು ಮಾಯಿಂದ ಉಸಿರಾಡ್ತೇನೆ ಕಫ ಆಗಿದೆ, ಬಾಯಿಂದ ಉಸಿರಾಡ್ತೇನೆ. ಎಲ್ಲ ಮುಗಿಸ್ಕೊಂಡು ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಆಮೇಲೆ ಅಣ್ಣ ಅಭಿಷೇಕ ಮತ್ತು ಪ್ರಸಾದ ತಗೊಳ್ಳೋದು. ಸೊ ಎಂಥ ಅಣ್ಣ ನೋಡಿ, ಅವರಿಗೆ ಸುಸ್ತು ಅಂತ ಆಗ್ತಾಯಿದ್ರು ಅವರು ಮಾಡೋ ಕೆಲಸ ಮಾತ್ರ ಮರೆಯೋದಿಲ್ಲ. ಹಾಗೆ ಎಲ್ಲರೂ ಬರ್ತಾಯಿದ್ದಾರೆ ಅರಿಶಿನ ಕುಂಕುಮಕ್ಕೆ. ಹಾಗೆ ಎಲ್ರಿಗೂ ಅರಿಶಿನ ಕುಂಕುಮ ಕಂಕಣ ಎಲ್ಲ ಕಟ್ಟಿ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಎಲ್ಲರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸೊ ನಾನು ಕೂಡ ಮನೆಗೆ ಹೊರಟೆ. ಖಂಡಿತ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಬೇಕು. ಸೊ ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಆದಷ್ಟು ವಿಡಿಯೋಗಳನ್ನು ಎಲ್ರಿಗೂ ಶೇರ್ ಮಾಡಿ. ಎಲ್ಲೆರಡು ಪುಟಾಣಿಗಳು ಇಬ್ಬರು ಸೇರಿ ಪ್ರಸಾದ ತಿಂತಾಯಿದ್ರು. ನೋಡೋಕ್ಕೆ ಒಂಥರ ಖುಷಿ. ಮಕ್ಕಳು ಇದ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ. ಅವಂತರೂ ಸಖತ್ ಕಾಮಿಡಿ ಮಾಡ್ಕೊಂಡು ಅವನಂತೂ ಅವನಿಗೆ ಎಳಿಯಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಶಿವನ್ ಪ್ರಸಾದ ಅಂತಂದರೆ ಇನ್ನೊಂದು ಪಾಪು ಇದೆ ನೋಡಿ, ರೆಡ್ ಟಿ ಶರ್ಟು, ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲರೂ ಬಂದಿದ್ರಲ್ಲ, ಅಮ್ಮ ಎಲ್ರಿಗೂ ಕೂಡಿಸ್ಕೊಂಡು ಮಾತಾಡಿಕೊಂಡು ನಾವು ಎಲ್ಲರ ಜೊತೆಗೆ ಮಾತಾಡಿಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.